Hello everyone, welcome back to Bappa's Kitchen. Today I'm going to take you on a small tour of the Udupi Agricultural Show that Bapma used to really like to go and explore when she was younger. I wasn't able to capture everything since my phone was really low on battery, which I really regret. I caught some of it, not everything, but whatever I did catch, I hope you guys enjoy. ಕೆಲಸ ಇಲ್ಲ ಬನ್ನಿ ಎಂತ ಬರ್ತಾ ಇನ್ನ ರೆಡಿ ಇದೆ ನೋಡ ಫ್ಲವರ್ ಡೆಕೋರೇಷನ್ Poi mangerà i prodotti da ಇಮೇಲೆ ಶಿಲ್ಪುಡೆ ಪಪ್ಪಮಾಲ ಕೊಂಚ ಹೈಡ್ರಂಜ ಸಾಫ್ಟ್ವೇರ್ ಓ ಡೀಪ್ ಫಿಶಿಂಗ್ ಬೋಟ್ ಸರ್. ಫಿಶಿಂಗ್ ಬೋಟ್ ಡೀಪ್ ಫಿಶಿಂಗ್ ಇದು ಟ್ರಾಲರ್ ಅಂತ ಹೇಳುದಲ್ಲ ಇದಕ್ಕೆ ಬೋಟ್. ಬೋಟ್ ಅದು ಪರ್ಸಿನ್ ಅಂದ್ರೆ ಎಂತ ಇದು ಪರ್ಸಿನ್ ಅಂತ ಹೇಳಿ ಓಕೆ ಓಕೆ ಡೀಪ್ ಬೋಟ್. ಓ ನೈಸ್ ಇದೆಂತ ಸ್ಪೆಷಾಲಿಟಿ ಹೇಗೆ ಕ್ಯಾಚ್ ಮಾಡುದು ಅಂದ್ರೆ ಹಿಂದೆ ಬಲೆ ಹಾಂ ಹಾಂ ಬಲೆನ ರೌಂಡ್ ಆಗಿ ಬಿಡ್ತಾರೆ, ಇದಕ್ಕೆ ಕಟ್ತಾರೆ, ಹಾಂ 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 ಈಗ ಕಟ್ಟಿ ಎಳ್ಕೊಂಡು ಹೋಗೋದು. ಓ ಕಟ್ಟಿ ಎಳ್ಕೊಂಡು ಹೋಗುದು ಹಾಗೆ ಹಾಕಿದಾಗ ಚಿಕ್ಕ ಚಿಕ್ಕ ಫಿಶ್ ಎಲ್ಲ ಬರುದಿಲ್ಲ ಬರ್ತದೆ ಬರ್ತದೆ ಥ್ಯಾಂಕ್ಸ್ ಮೀನಿದು ಉಪ್ಪಿನಕಾಯಿ ಪ್ರಾನ್ಸ್ ಸ್ಕ್ವಿಡ್ ಪಿಕಲ್ಸ್ ಇವೆಲ್ಲ ಓ ಟೂನಾ ಹಾಂ ಹಾಂ ಪಿಕಲ್ಸ್ ಡ್ರೈ ಫಿಶ್ ಫ್ರೈ ಪ್ರಾಡಕ್ಟ್ಸ್ ಇದೆ. ಓಕೆ ನಾವು ಒಂದ್ಸತಿ ಹೋಗಿ ಮತ್ತೆ ಬಂದು ತಗೊಳ್ತೇವೆ ಓಕೆ Green juice.
ಮೀನ್ ಜ್ಯೂಸಾ? ಮೀನು ಸರ್ ಮ್ಯಾಮ್ ಇದು ಯಾವುದು? ಯಾವ್ದು ಅದು ಲೇಡೀಸ್ ಫಿಂಗರು. ಓ ಲೇಡೀಸ್ ಫಿಂಗರ್. ಓ ಕೋಕೋಪೀಟ್. ಇದು ಹೈಡ್ರೋಪಾನಿಕ್ ಹಾಕ್ಬೇಕಾದ್ರೆ ಯಾವ್ದು ಮೀಡಿಯಂ ಯೂಸ್ ಮಾಡ್ಬೋದು ನಾನು? ಹೈಡ್ರೋಫೋನಿಕ್ಸ್ ಅಂದ್ರೆ ನಿಮ್ಗೆ ಫಾಡರ್ ಸಿಸ್ಟಮ್ ಈಗಾದ್ರೆ ಎಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಎಂತ ಹಾಕ್ಬೇಕು ಮ್ಯಾಮ್? ನ್ಯೂಟ್ರಿಯೆಂಟ್ಸ್ ಅಲ್ಲಿ ಲಿಕ್ವಿಡ್ ಮ್ಯಾನ್ಯೂರ್ ಅಲ್ಲಿ ಸೀವಿಡ್ ನ್ಯೂಟ್ರಿಯೆಂಟ್ ಕೊಡ್ತಾರೆ. ಇದ್ರೆ ನಿಮ್ದು ಈ NPK ನ್ಯೂಟ್ರಿಯೆಂಟ್ ಲಿಕ್ವಿಡ್ ಮ್ಯಾನ್ಯೂರ್ ಎಲ್ಲ ಕೊಡ್ತಾರೆ ಆ ತರ. ಓಕೆ. ಇದೆಲ್ಲ ಅದರಲ್ಲಿ ಗ್ರೋ ಮಾಡ್ಲಿಕ್ಕೆಲ್ಲ? ಇದೆಲ್ಲ ನಾನು ಕೋಕೋಪೀಟ್ ಹಾಕಿ ಗ್ರೋ ಮಾಡೋದು. ಕಾಂಪೋಸ್ಟೆಡ್ 1 ವರ್ಷ ಕಾಂಪೋಸ್ಟ್ ಮಾಡಿ ಅದನ್ನ ಇದು ಮಾಡಿ ನಾವು ಹಾಕ್ತೇವೆ ಕಲ್ಟಿವೇಟ್. ಓಕೆ. ಆಗಿದೆಯಾ? ತಕೊಂಡು ನೀವು ಒಳ್ಳೇದಾಗಿದೆ. ಆಗಿದೆ ಅಲ್ಲ? ಆಗುತ್ತೆ ಅದು. ಹಲಸಂಡೆ ಬೇಕಾ? ವಾಟರ್ ಮೆಲನ್ ಬೇಕಾ? ಸೌತೆಕಾಯಿ ಆಮೇಲೆ ತರಕಾರಿ ಬೀಜ ಇದೆ ನೋಡಿ, ಹೂವಿನ ಬೀಜ ಇದೆ. ಬನ್ನಿ ತರಕಾರಿ ಬೀಜ ಇದೆ, ಬನ್ನಿ ಹೂವಿನ ಬೀಜ ಇದೆ, ಬನ್ನಿ. ಸ್ಟಿಂಗ್ಲೆಸ್ ಬಿ? ಹೌದು ಸರ್. ಎಂತ ಇದು ಫಸ್ಟ್ ಟೈಮ್ ಕೇಳುದು ನಾನು ಸ್ಟಿಂಗ್ಲೆಸ್ ಬಿ. ನೋಡಿ ಸರ್, ಇದು ಮಜೂನ್ ಕಿಚನ್ ಅಂತ ಇತ್ತು ಎಲ್ಲದೇ ನೋಡಿ. ಹಾಂ ಹಾಂ ಹಾಂ. ಇದು ಫ್ಯಾಮಿಲಿ ಸಹಿತ ಕೊಡುವಂಥದ್ದೇ. 3,000 ರೂಪಾಯಿ ಒಂದು ಫ್ಯಾಮಿಲಿ ಇತ್ತು ಬಾಕ್ಸ್, ಈ ಥರ ಒಂದು ಬಾಕ್ಸ್ ಕೊಡ್ತೇವೆ. ನೋಡಿ ಸರ್, ತೂಗಾಕಿದೆ, ಹೊರಗಡೆ ಹೋಗ್ತಾ ಬರ್ತಾ ಇದೆ. ಓಕೆ ಓಕೆ. ಅದೆಂತ ಕಲೆಕ್ಟ್ ಮಾಡ್ತಾ ಉಂಟಾ ಪೋಲನ್ನೆಲ್ಲ? ಅಲ್ಲೇ ನರ್ಸರಿಗೆಲ್ಲ ಹೋಗ್ತಾ ಉಂಟು. ಓಕೆ. ಈ ಥರ ನಿಮಗೆ ಮನೆಯಲ್ಲೂ ಸಾಕಣೆ ಮಾಡ್ಬೋದು ಇದೆಲ್ಲ. ಇದು ಎಷ್ಟು 3000 ಅಂದ್ರೆ ಇದರಲ್ಲಿ ಎಷ್ಟು ಫ್ಯಾಮಿಲಿ? ಇದರಲ್ಲಿ ಫ್ಯಾಮಿಲಿ ಉಂಟು ನೋಡಿ, ಒಂದು ವರ್ಷದ ಬೆಳವಣಿಗೆ ಆದ ಫ್ಯಾಮಿಲಿಗಳು ಉಂಟು, ಹಾಫ್ ದೊಡ್ಡ ಫ್ಯಾಮಿಲಿ ಉಂಟು. ಇದು ನಿಮಗೆ ನೋಡ್ಲಿಕ್ಕೆ ಮಾತ್ರ ಪ್ಲಾಸ್ಟಿಕ್ ಹಚ್ಚಿದೆ. ಈ ಪ್ಲಾಸ್ಟಿಕ್ ಅದನ್ನು ರಿಮೂವ್ ಮಾಡಿ ಈ ತರ ಮುಚ್ಚಿದ್ರೆ ಇಲ್ಲಿವರೆಗೆ ಬೆಳೀತದೆ ನೋಡಿ. ಇಲ್ಲಿ ಜೇನು ಕಲೆಕ್ಟ್ ಮಾಡ್ತೇವೆ. ಒಂದು ಅರ್ಧ ಕೆಜಿ ಅಷ್ಟು ಜೇನು ಸಿಗ್ತವೆ. ಕೇಳಬೇಕಿದ್ರೆ ಅರ್ಧ ಕೆಜಿ ಅಂದ್ರೆ 1 ಕೆಜಿ ಜೇನಿಗೆ 3,000 ರೂಪಾಯಿ ಬೆಲೆ ಇದೆ. ಓಕೆ. ಹಾಲಿನ ಶಾಲೆ ಮತ್ತೆ ಪ್ರತಿ ಗಿಡಗಳಿಗೆ ಪರಾಗಸ್ಪರ್ಶ ಮಾಡ್ತಾ ಒಳ್ಳೆ ಔಷಧಿ ಜೇನುತುಪ್ಪ ಸಿಗ್ತದೆ. ವೆರಿ ನೈಸ್ ವೆರಿ ನೈಸ್. ನಾ ಫಸ್ಟ್ ಟೈಮ್ ಕೇಳು ಸ್ಟಿಂಗ್ಲೆಸ್ ಬಿ ಅಂತ ಹೇಳಿ. ಎಂತ ಇದು ಸ್ಪೀಶೀಸ್ ಹೆಸರು ಎಂತ? ಸ್ಪೀಶೀಸ್ ಅದೇ ಇದು ಸ್ಟಿಂಗ್ಲೆಸ್ ಬಿ ಅಂತಲೇ ಇರ್ತದೆ. Stingless bee. ಮಜೆಂಟಿ ಜೇನು ಅಂತ ಹೇಳ್ತೀವಲ್ಲ, ಮಜೆಂಟಿ ಜೇನು ಅಂತ ಹೇಳ್ತೀವಿ. ಓಕೆ ನೈಸ್. ಥ್ಯಾಂಕ್ ಯು. ರಜೆ ಒಳ್ಳೆ ಮಲ್ಲೆ ಅದು ರಾಜನಲ್ಲಿ ಎಷ್ಟು ಅದು? ಮ್ಯಾಂಗೋಸ್ಟೀನ್. ಇದೊಳ್ಳೆ 50 ರೂಪಾಯಿ ಬಾಕಿ ಇತ್ತಲ್ಲ. ಹೇಗಿದ್ದೀರಿ ಮೇಡಮ್? ಈ ಥರ ಉಂಟಲ್ಲ ಎಲ್ಲ ಕಟ್ಟುದು ಬೀಜದಲ್ಲ, ಯಾವುದೇ ಬೀಜದಲ್ಲಿ ಅದೇ ಗಿಡ. ಎಷ್ಟು ವರ್ಷಕ್ಕೆ? 2 ವರ್ಷ. ಇದು ಎಷ್ಟು ದೊಡ್ಡದಾಗುತ್ತೆ? 10 ಫೀಟ್ ಕೆಳಗಡೆ ಬರುತ್ತೆ. ಇದು ಅದು ಗಟ್ಟಿ ಬರ್ತಲ್ಲ ಅದೇನು? ಅಲ್ಲ ನನಗೆ ಇದು ನಿಮ್ನ?
ಹೊರಗಡೆ ಆಗುತ್ತೆ ದರ್ಶನಿ ಮೊದಲಿಲ್ಲ ಯಾರು ಅಷ್ಟೇ ಎಲ್ಲ ದರ್ಶನಿ ಎಲ್ಲ ಮಾನಂಗಡಿ ಜಾತಿಯನ್ನು ಒಂದು ಅಮ್ಮ ಕಿಡ್ನಿ ಸ್ವಲ್ಪ ಥ್ಯಾಂಕ್ಸ್. ಇದು ಯಾವ್ದು ಕ್ಯಾಕ್ಟಸ್? ಇದು ಯಾವ ಕ್ಯಾಕ್ಟಸ್? ಹೆಸರು ನಾರ್ಮಲ್ ಕ್ಯಾಕ್ಟಸ್. ಮೇಡಮ್ 640 ಪೂರ ಡಿಸ್ಕೌಂಟ್ ಮಲ್ತೆ ಬನ್ನಿರಿ. ಕಮ್ಮಿ ಮಲ್ತ್ ಬನ್ನಿ ಇರಿಗೆ ಡಿಸ್ಕೌಂಟ್ ಮಲ್ತ್ ಬನ್ನಿ. 250. ಸರ್ ರಾಗಿ ಹಪ್ಪಳ ಇದೆ, ಬೆಳ್ಳುಳ್ಳಿ ಹಪ್ಪಳ ಇದೆ ನೋಡಿ ಸರ್. ನೋಡಿ ಸರ್. ಥ್ಯಾಂಕ್ಸ್. ರಾಗಿ ಬೋಟಿ ಇದೆ, ಶಾಂಪಲ್ ನೋಡಿ ರಾಗಿದು ರಾಗಿ ಬೋಟಿ ಇದೆ, ಬೆಳ್ಳುಳ್ಳಿ ಹಪ್ಪಳ ಇದೆ, ರಾಗಿ ಹಪ್ಪಳ ಇದೆ, ರಾಗಿ ಬೋಟಿ ರಾಗಿ ಬೋಟಿ ರಾಗಿ ಎಂತ ಹೋಳಿಗೆ ಮಾಡುದಾ? ಮತ್ತೆ ಪೈನಾಪಲ್ ಆಗುದಿಲ್ಲ ನಮಗೆ. ನೇರಳೆ ಪರ್ಲೆ ಕಷಾಯ ಒಂದು ಸ್ಪೆಷಲ್ ಇದು ಚಕ್ಕೆ ಮತ್ತು ಪುನರ್ಪುಳಿ ಬಡ್ಪುಳಿ ಇದು ಅಲರ್ಜಿ ಆಗಲ್ಲ, ಚೆನ್ನಾಗಿ ಸ್ಯಾಂಡಲ್ ನ್ಯಾಚುರಲ್ ಪ್ರೊಡಕ್ಷನ್, ನ್ಯಾಚುರಲ್ ರೆಸಿಪಿಗಳಿದೆ. ನ್ಯಾಚುರಲ್ ಲೂಫಾ ಎಷ್ಟು ಇದಕ್ಕೆ? 40 ರೂಪಾಯಿ. ಓಕೆ. ಬ್ರ್ಯಾಂಡ್ ಹೆಸರು ರಿಚ್. ಥ್ಯಾಂಕ್ ಯು. ಇದು ಬಟ್ಟೆ ಹೇಗೆ ಬೇಕಾಗಿದೆ ಸ್ಟೇಟ್ ಬೈ ಸ್ಟೇಟ್ ಮಾಡಿ.
ಯಾಕೆ ಫಸ್ಟ್ ಮಾಡಿ ಕಲ್ಲಡ್ಕ ಮಾಡಿ ತಿಕ್ಕಿ ಹಾಂ ಸರಿ ಭಟ್ರು ಅದೇ ಅವಳು ಮಟನ್ ಇದೆಂತ ಮ್ಯಾಮ್ ಹಾಂ ಓಲೆ ಬೆಲ್ಲ ಎಂತ ಸ್ಪೆಷಾಲಿಟಿ ಮೇಡಮ್ ಇದ್ರದ್ದು? ಸ್ಪೆಷಲ್ ಅಂದ್ರೆ ಈಗ ಇದು ಆಯುರ್ವೇದಿಕ್ ಐಟಮ್ ಅದು ಹಾಂ ಹಾಂ ಆಗಲೇ ಬಂದಿದೆ ಶೇಂದಿ ಉಂಟಲ್ಲ ಕಲಿ ಕಲಿಯಲ್ಲಿ ಮಾಡುವಂಥದ್ದು